ಈಗ ಬಿಸಿಲು ಜಾಸ್ತಿ ಐತಿ. ಎಲ್ಲರೂ ನಿಮ್ಮ ಒಂದು ಬಂಗು ಇರೋರು ಮಾತ್ರ ಬಹಳ ಒಂದು ಸ್ಕಿನ್ ಕೇರ್ ನೀವು ಮಾಡ್ಕೋಬೇಕಾಗತ್ತೆ. ಯಾಕಂತ ಅಂದ್ರೆ ಈ ಬಿಸಿಲಿಗೆ ನಮ್ಮ ಮುಖವನ್ನ ನಾವು ಏನು ನಾವು ಕವರ್ ಮಾಡ್ಕೊಳ್ಳದೆ ಹೋಗೋದಾಗ್ಲಿ, ಸನ್ಸ್ಕ್ರೀನ್ ಲೋಷನ್ ಹಚ್ಚದೆ ಹೋಗೋದಾಗ್ಲಿ ಮಾಡಿದ್ರೆ ಮಾತ್ರ ಅಥವಾ ಬಂಗು ಅಂತೀವಲ್ಲ ಅದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ದಯವಿಟ್ಟು ನಿಮ್ಮ ಸ್ಕಿನ್ ಕೇರ್ ನೀವು ಮಾಡ್ಕೋರಿ ಅಂತ ಹೇಳ್ತೀನಿ. ನಾನು ಹೇಳುವಂತ ಒಂದೊಂದು ಹೋಮ್ ರೆಮಿಡಿಗಳದಾವಲ್ಲ, ಎಷ್ಟು ಚೆನ್ನಾಗಿರುವಂತ ಹೋಮ್ ರೆಮಿಡಿಗಳದಾವ ಅಂತ ಅಂದ್ರೆ ಅದು ಹೋಮ್ ರೆಮಿಡಿಗಳನ್ನ ನೀವು ಟ್ರೈ ಮಾಡ್ತಾ ಬಂದ್ರಿ ಅಂತ ಅಂದ್ರೆ ನಿಜವಾಗ್ಲೂ ನಿಮ್ಮ ಸ್ಕಿನ್ ಚೆನ್ನಾಗುತ್ತೆ ಫ್ರೆಂಡ್ಸ್. ಅದಕ್ಕೆ ಉದಾಹರಣೆ ನಾನು ಅದೀನಿ. ಪ್ರತಿದಿನ ನೀವು ಮಾಡೋಕ್ಕಾಗಲಿಲ್ಲ ಅಂದ್ರೆ ಒಂದಿನ ಬಿಟ್ಟು ಫೇಸ್ ಪ್ಯಾಕ್ಗಳನ್ನ ಹಾಕ್ರಿ. ಒಂದು ವಾರದಲ್ಲಿ 2 ರಿಂದ 3 ಸರ್ತಿನೂ ಹಾಕಿದ್ರು ನಿಮ್ಮ ಸ್ಕಿನ್ ಕೇರ್ನ ನೀವು ಮಾಡ್ಕೋಬಹುದು. ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಲೋಷನ್ ಹಚ್ಚೋದನ್ನ ಮರೆಕೋಗ್ಬೇಡ್ರಿ. ಆಮೇಲೆ ಇನ್ನೂ ಒಂದು ಇಲ್ಲಿ ಒಬ್ಬೊಬ್ಬರು ನನಗೆ ನಾವು ನಿಮ್ಮ ಹತ್ರ ಈ ಬಂಗು ಪೌಡರ್ ತಗೊಂಡಿದೀವಿ, ನೀವು ಹೇಳುವಂತ ಒಂದು ಫೇಸ್ ಪ್ಯಾಕ್ ಅನ್ನ ನಾವು ಟ್ರೈ ಮಾಡ್ಬೋದು ಅಂತ ಹೇಳೋದು ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ಬೋದು. ಯಾವುದೇ ರೀತಿ ನೀವು ಪಾರ್ಲರ್ಗೆ ಹೋಗೋದಾಗ್ಲಿ, ಬ್ಲೀಚು ಮತ್ತು ಈ ಫೇಶಿಯಲ್ ಮಾಡೋದಾಗ್ಲಿ ಮಾಡ್ಸಕ್ ಹೋಗ್ಬೇಡ್ರಿ. ಈ ಒಂದು ನಾವು ಪೌಡರ್ ಕೊಟ್ಟಿದ್ರಿಂದಾನೇ ನಿಮ್ಗೆ ಬೇಕಾದಷ್ಟು ಫೇಶಿಯಲ್ ಲುಕ್ ನಿಮಗೆ ಬರುತ್ತೆ. ಯಾಕಂದ್ರೆ ಅಷ್ಟು ಚೆನ್ನಾಗಿರುವಂತ ಒಂದು ಪೌಡರ್ ಅದಾಗೈತಿ. ಅದನ್ನ ನೀವು ಮಧ್ಯಕ್ಕೆ ಒಂದೊಂದಿನ ಸ್ಕಿಪ್ ಮಾಡಿ, ಮಧ್ಯಕ್ಕೆ ಒಂದೊಂದಿನ ನೀವು ಈ ಒಂದು ನಾನು ಹೇಳುವಂತ ಹೋಮ್ ರೆಮಿಡಿಗಳನ್ನ ನೀವು ಟ್ರೈ ಮಾಡ್ಬೋದು.